ಮಹೇಶ್ವರ. Last line. Bend your body. Keep doing. Chirag. Made. Faster, faster. Bend. ಇಲ್ಲಿ ಆಗ್ತಾ ಇದೆ ಕರೆಕ್ಟ್ ಮಾಡಿದ್ರೆ ಬೆಂಡ್ ಕೊಡಲ್ಲ
ಬ್ರೀತ್ ಔಟ್ ಮಾಡಬೇಕು. ಮಾಡಬೇಕು.
ಕರ್ನಾಟಕ ತೈಕೊಂಡು ಅಸೋಸಿಯೇಷನಿಂದ ಮಕ್ಕಳಿಗೆ ಇವಾಗ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ನಡೆದಿದೆ. ಆದ್ದರಿಂದ ಅವ್ರಿಗೆ ಬೆಲ್ಟ್ಸ್ಗಳು ಆರ್ಡರ್ ಮಾಡೋಕ್ಕೆ ಎಲ್ಲ ಬಂದಿದ್ದಾರೆ. ಸ್ಟೂಡೆಂಟ್ಸ್ಗಳು, ಪೇರೆಂಟ್ಸ್ಗಳು ಎಲ್ಲ ಬಂದಿದ್ದಾರೆ. ಅದರಿಂದ ನನ್ನ ಸೀನಿಯರ್ ಮೋಸ್ಟ್ ಅಂತ ಹೇಳ್ಬಿಟ್ಟು ನನ್ನ ಕರೆಸಿದ್ದಾರೆ ಬೆಲ್ಟ್ಗಳು ವಿತರಣೆ ಮಾಡೋಕ್ಕೆ. ಅದರಿಂದ ನಮ್ಮ ಹುಡುಗರಿಗೆಲ್ಲರಿಗೂ ಇಲ್ಲಿ ತೈಕೊಂಡಿಂದ ತೈಕೊಂಡಿದ್ದ ಸಂಸ್ಥೆ ಬಂದ್ಬಿಟ್ಟು ಸುಮಾರು 50 ವರ್ಷ ಮುಂಚೆಯಿಂದ ತೈಕೊಂಡು ಅಂದರೆ ಇವಾಗ ನನಗೆ ತಿಳಿದಂಗೆ 50 ವರ್ಷ ಮುಂಚೆಯಿಂದ ಇದು ತೈಕೊಂಡು ಇಲ್ಲಿ ನಾವು ಇದರಲ್ಲಿ ಸೀನಿಯರಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ನಾನು ಸ್ಟೇಟ್ ಲೆವೆಲ್ ಪ್ರಾಕ್ಟೀಸ್ ಮಾಡಿದ್ದೀನಿ, ಆಮೇಲೆ ಸೌತ್ ಝೋನಲ್ಲೂ ಮಾಡಿದ್ದೀನಿ, ನ್ಯಾಷನಲ್ಸು ಮಾಡಿದ್ದೀನಿ. ಕರ್ನಾಟಕ ತೈಕೊಂಡು ಅಸೋಸಿಯೇಷನ್ ಅಂದರೆ ನಮಗೆ ಸುಮಾರು 50 ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳು ಸುಮಾರು 3,500 ಜನದಿಂದ 5,000 ಜನವರೆಗೂ ಪ್ರಾಕ್ಟೀಸ್ ಮಾಡಿದ್ದಾರೆ. ಎಲ್ಲ ಸಂಸ್ಥೆಗಳಲ್ಲೂ ಬೆಂಗಳೂರಲ್ಲೇ ಆಗಲಿ, ನಮ್ಮ ಡಿಸ್ಟಿಕ್ ಆಗಲಿ, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ಗೆ ರೆಕಗ್ನೈಸ್ಡ್ ಆಗಿದೆ ತೈಕೊಂಡು ಅಂತ. ಇದು WTF ಅಂತ, ವರ್ಲ್ಡ್ ತೈಕೊಂಡು ಫೆಡರೇಷನ್ ಆಫ್ ಇಂಡಿಯಾ. ಅದರಿಂದ ಮಕ್ಕಳಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಮುಂದಕ್ಕೆ ಫ್ಯೂಚರ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವ್ರಿಗೆ ವಿದ್ಯಾಭ್ಯಾಸನೂ ಮೆಮೊರಿ ಪವರ್ ಬರುತ್ತೆ. ಇದರಿಂದ ಎಲ್ಲ ಫಿಸಿಕಲ್ ಫಿಟ್ನೆಸ್ಸು ಮತ್ತು ಆರೋಗ್ಯ, ಮತ್ತು ಇವ್ರಿಗೆ ಏನೇ ಒಂದು ಸೆಲ್ಫ್ ಡಿಫೆನ್ಸ್ಗೆ ಏನೇ ಒಂದು ಅಫೆನ್ಸ್ ಆದರೂ ಅಲ್ಲಿ ಏನೋ ಸೆಲ್ಫ್ಗಾಗಿ ಇದು ಪ್ರೊಟೆಕ್ಷನ್ ಮಾಡ್ಕೊಬೋದು. ಇದು ಹೆಣ್ಮಕ್ಳಿಗೆ ಅವಶ್ಯಕತೆ, ಇದು ಎಲ್ಲರಿಗೂ ಬೇಕಾಗಿರೋದು. ಇದು ಒಂದೊಂದು ಸಮಸ್ಯೆಯಲ್ಲೂ, ಸ್ಕೂಲಲ್ಲೂ, ಎಲ್ಲ ಜಾಗದಲ್ಲೂ ಇವಾಗ ತೈಕೊಂಡು ಏನಂತ ಎಲ್ಲರಿಗೂ ತಿಳಿದಿದೆ. ಅದು ಪೇರೆಂಟ್ಸು ಅವ್ರಿಗೆಲ್ಲ ಸಹಕಾರ ಕೊಟ್ಟು ಇನ್ನೂ ಮುಂದುವರಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಇವಾಗ ಮಕ್ಳಿಗೆ ಅದೇ ಥರ ಮುಂದಕ್ಕೆ ಅವ್ರಿಗೆ ಏನು ಇಷ್ಟ ಇದೆಯೋ ಸ್ಪೋರ್ಟ್ಸಲ್ಲಿ, ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಸ್ಪೋರ್ಟ್ಸು ವಿದ್ಯಾರ್ಥಿಗಳು ಮಾಡಲಿ, ಬೇಡ ಅಂತ ಹೇಳಲ್ಲ. ಅದು ತೈಕೊಂಡು ಇಂಪಾರ್ಟೆಂಟ್ ಸೆಲ್ಫ್ ಡಿಫೆನ್ಸ್ಗೆ ಅವ್ರಿಗೆ ಮುಂದಕ್ಕೆ ಯಾವುದೇ ಒಂದು ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ. ನನ್ನ ಸ್ಟೂಡೆಂಟ್ಸ್ಗಳು ಮತ್ತು ನನಗೆ ಸೀನಿಯರ್ ಮೋಸ್ಟು ಶಶಿವರ್ಧನ್ ಎಲ್ಲ ಇದ್ದಾರೆ, ಆಮೇಲೆ ಚಂದ್ರಶೇಖರ್ ಅಂತ ಇದ್ದಾರೆ. ಇವರೆಲ್ಲ ಬಂದು ಅವ್ರ ಹತ್ರ ನಾನು ವಿದ್ಯೆ ಕಲ್ತಿದ್ದೀನಿ. ಅವರು ನನಗೆ ಪ್ರೋತ್ಸಾಹ ಕೊಟ್ಟು ಸ್ಟೇಟ್ ಲೆವೆಲ್, ನ್ಯಾಷನಲ್ಸ್ ಲೆವೆಲ್ ಎಲ್ಲ ಅವಾರ್ಡಿಂಗೆಲ್ಲ ತೊಗೊಂಡಿದ್ದೀನಿ. ಅದರಿಂದ ಅದೇ ಥರ ಈ ಮಕ್ಳಿಗೂ ಮುಂದಕ್ಕೆ ಎಲ್ಲ ಚೆನ್ನಾಗಿ ಸ್ಟೇಟ್ ಲೆವೆಲಲ್ಲಿ, ಸೌಝನಲ್ಲಿ, ನ್ಯಾಷನಲ್ಸಲ್ಲಿ ಮೆಡಲ್ಗಳು ತೊಗೊಂಡು ಅವ್ರಿಗೆ ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿದೆ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನಲ್ಲಿ ರೆಕಗ್ನೈಸ್ ಆಗಿರೋದ್ರಿಂದ ಇವರಿಗೆ ಎಲ್ಲೇ ಒಂದು ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಮಾಡಿದ್ರೆ ಇವರಿಗೆ ಸ್ಕಾಲರ್ಶಿಪ್ಪೆಲ್ಲ ಎಲ್ಲ ಮುಂದಕ್ಕೆ ಎಲ್ಲ ಅವಕಾಶ ಮಾಡಿ ಕೊಡೋಕ್ಕೆ ನಾನು ಸರ್ಕಾರ ಹತ್ರ ನಮ್ಮ ಸಚಿವ ಸೆಕ್ರೆಟರಿ ಆಗಿರೋದ್ರಿಂದ ಅವರು ಮುಂದುವರಿಕೆ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಇದು 4ನೇ ವರ್ಷದ ಇವತ್ತಿಗೆ ಜಾಲಹಳ್ಳಿ ಟೈಕೊಂಡು ತರಬೇತಿ ಕೇಂದ್ರ ಅಂತ ಮಾಡಿ ಈ ಫೆಬ್ರವರಿ 14ಗೆ 4 ವರ್ಷ ಆಗುತ್ತೆ. 4 ವರ್ಷದಿಂದ ನಮ್ಮ ಪೇರೆಂಟ್ಸು, ನಮ್ಮ ಮಕ್ಕಳು 4 ಜನದಿಂದ ಸುಮಾರು ಇಲ್ಲಿ 150ರಿಂದ 300 ಜನ ಅಡ್ಮಿಷನ್ನು ನಾವು ಸ್ಟಾರ್ಟ್ ಮಾಡಿದ್ದು. ಪ್ರತಿಯೊಂದು ಪ್ರಾರಂಭ ಮಾಡುವಾಗ 1ರಿಂದನೇ ಪ್ರಾರಂಭ ಆಗೋದು. ಮೊದಲು ಪ್ರಾರಂಭ ಆಗಿದ್ದು ಮೊದಲನೆಯ ಸ್ಟೂಡೆಂಟಾಗಿ ಲಲಿತ್. ಫಸ್ಟು ಲಲಿತನ ಹುಡುಗ ನೆಕ್ಸ್ಟ್ ಬ್ಲ್ಯಾಕ್ ಬೆಲ್ಟ್ ಮಾಡ್ತಾಯಿದ್ದಾನೆ. ಅವನಿಂದ ಸ್ಟಾರ್ಟ್ ಮಾಡಿದ್ದು ಕ್ಲಾಸ್. ನಾವು ಮೊದಲು 3 ತಿಂಗಳು 6 ಜನದಿಂದ ಸ್ಟಾರ್ಟ್ ಮಾಡಿದ್ದು. ಬರೀ 6 ಜನ 3 ತಿಂಗಳು. ಈಗ ನಮ್ಮ ಹತ್ರ ನಮ್ಮ ಸ್ಟೂಡೆಂಟ್ಸ್ಗಳು ಒಂದು 150 ಜನ ಇದ್ದಾರೆ. ಡೈಲಿ ಅಟೆಂಡೆನ್ಸ್ ಬಂದು ಒಂದು 70ರಿಂದ 80 ಇರುತ್ತೆ. ಟೋಟಲಿ ಅಡ್ಮಿಷನ್ ಇರೋದು 150 ಜನ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮ ಹುಡುಗರೆಲ್ಲ. ಒಂದು 3 ನ್ಯಾಷನಲ್ಸ್ ಆಗಿದೆ, ಸ್ಟೇಟ್ ಲೆವೆಲ್ ಪ್ಲೇಯರ್ಗಳಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಈಗ 4 ವರ್ಷದಿಂದ ಇವತ್ತು 4ನೇ ವರ್ಷಕ್ಕೆ ನಾವು ಕಾಲಿಡ್ತಾಯಿದ್ದೀವಿ, 5ನೇ ವರ್ಷಕ್ಕೆ ಕಾಲಿಡ್ತಾಯಿದ್ದೀವಿ. ಇಲ್ಲಿವರೆಗೂ ನಮ್ಮ ಸಪೋರ್ಟ್ ಮಾಡಿದಂಥ ನಮ್ಮ ಪೇರೆಂಟ್ಸ್ಗಳಿಗೆ ನಾನು ಮತ್ತು ನನ್ನ ಮಗಳಾದ ವಂದನೇಶ್ವರಿ ಪರವಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಎಲ್ಲರಿಗೂ ನಮ್ಮ ಮಕ್ಕಳ ಪರವಾಗಿ ಮತ್ತು ಜಾಲಹಳ್ಳಿ ಟೈಕೊಂಡು ತರಬೇತಿ ಕೇಂದ್ರದ ಪರವಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಇದು ಟೈಕೊಂಡು ಅಂತಂದರೆ ಇದು ಒಲಿಂಪಿಕ್ ಗೇಮ್ಸು ನೆಕ್ಸ್ಟ್ ಫ್ಯೂಚರ್ಗೆ ನಿಮಗೆ ಏನೇ ಕೆಲಸಕ್ಕೆ ಹೋಗೋದಿರ್ಬೋದು, ಮತ್ತು ಕಾಲೇಜ್ಗೆ ಅಡ್ಮಿಷನ್ ಇರ್ಬೋದು, ನಿಮಗೆಲ್ಲ ಸ್ಕಾಲರ್ಶಿಪ್ಪು ಮತ್ತು 50% ಸ್ಪೋರ್ಟ್ಸ್ ಕೋಟಾದಲ್ಲಿ ಮಕ್ಕಳಿಗೆಲ್ಲ 50% ಕೋಟಾ ಇರುತ್ತೆ. ನೀವು ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರೋ ಸ್ಪೋರ್ಟ್ಸ್ಗೂ ಟೈಕೊಂಡು ಅಂದರೆ
ಒಲಿಂಪಿಕ್ ಗೇಮ್ಸ್ ಆಗಿರೋದ್ರಿಂದ ಅಪ್ ಟು ಒಲಿಂಪಿಕ್ಸ್ವರೆಗೂ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗ್ಬೋದು. ಮತ್ತು ನಿಮ್ಮ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು ಅಂತಂದರೆ ಸ್ಟೇಟ್ ಲೆವೆಲಲ್ಲಿ ಗೆದ್ದಿದ್ರೆ ನಿಮಗೆ 30% ಡಿಸ್ಕೌಂಟ್ ಬರುತ್ತೆ. ಡಿಸ್ಟಿಕ್ ಲೆವೆಲಲ್ಲಿ ಗೆದ್ದಿದ್ರೆ 10% ಡಿಸ್ಕೌಂಟ್ ಬರುತ್ತೆ ಗೋಲ್ಡ್ ಮೆಡಲಿಸ್ಟ್ಗೆ. ಅದರಿಂದ ಎಲ್ಲ ನಮ್ಮ ಪೇರೆಂಟ್ಸ್ಗಳು ಅಷ್ಟೇ ತಪ್ಪದೆ ಕಳಿಸಿ. ಎಲ್ಲದಕ್ಕಿಂತ ಮಿಗಿಲಾಗಿ ಆರೋಗ್ಯ. ನೀವು ಎಷ್ಟೇ ಕೋಟಿ ಮಡಗಿದ್ರೂ ಆರೋಗ್ಯ ಇಲ್ಲ ಅಂತಂದರೆ ಆ ಕೋಟಿ ಏನಕ್ಕೆ ಬರೋಲ್ಲ. ಅದರಿಂದ ನೀವು ಆರೋಗ್ಯನ ಮಕ್ಕಳಿಗೆ ಎಷ್ಟು ಕೊಡ್ತೀರೋ ಅಷ್ಟೇ ನಿಮಗೆ ಎಜುಕೇಷನ್ಗೆ ಈಕ್ವಲ್ ಆಗುತ್ತೆ. ಎಷ್ಟೇ ಎಜುಕೇಷನ್ ಕೊಟ್ಟಿದ್ರು ಆರೋಗ್ಯ ಇಲ್ಲ ಅಂತಂದರೆ ಅವರು ಏನು ಕೆಲಸಕ್ಕೂ ಹೋಗೋಕ್ಕಾಗಲ್ಲ, ಏನು ಯಾವುದೇ ಥರದ್ದು ಏನು ಮಾಡೋಕ್ಕಾಗಲ್ಲ. ಅದರಿಂದ ಮೊದಲನೇ ಪ್ರಿಫರೆನ್ಸ್ ಅವ್ರಿಗೆ ಈಗಿನ ಕಾಲಕ್ಕೆ ಆರೋಗ್ಯ ಇಂಪಾರ್ಟೆಂಟು. ಆರೋಗ್ಯ ಇಂಪಾರ್ಟೆಂಟ್ ಅಂದರೆ ರೆಗ್ಯುಲರಾಗಿ ಬೆಳಗ್ಗೆ ಸಾಯಂಕಾಲ ಕಳಿಸಿ ಮಕ್ಕಳನ್ನ. ನಾವು ತುಂಬ ಮುತುವರ್ಜಿಯಿಂದ ನಮ್ಮ ಮಕ್ಳಿಗೋಸ್ಕರನೇ ನಾವು ಮಾಡ್ತಾಯಿದ್ದೀವಿ. ಅದರಿಂದ ದಯವಿಟ್ಟು ಎಲ್ಲ ಪೇರೆಂಟ್ಸ್ಗಳು ಮಕ್ಕಳನ್ನ ಕಳಿಸಿ ಅವ್ರನ್ನ ಆರೋಗ್ಯವಂತನಾಗಿರಲು ಸಹಕರಿಸಿ. ನೀವು ಅವ್ರಿಗೆ ಕೊಡೋ ಗಿಫ್ಟ್ ಏನಂತಂದರೆ ಆಸ್ತಿ ಮಾಡಬೇಡಿ, ಅವ್ರಿಗೆ ಆರೋಗ್ಯ ಕೊಡಿ. ಅವರೇ ಆಸ್ತಿ ಆಗ್ತಾರೆ. ಅವ್ರನ್ನ ಆಸ್ತಿ ಮಾಡಿ, ಅವ್ರಿಗೆ ಆಸ್ತಿ ಮಾಡಬೇಡಿ. ಅವ್ರ ಆಸ್ತಿ ಮಾಡಿಕ್ಕಿ ನೀವು ಏನು ಆರೋಗ್ಯ ಇಲ್ಲ ಅಂತಂದರೆ ನೀವು ಮಾಡಿರೋ ಆಸ್ತಿ ದುಡ್ಡು ಏನಕ್ಕೂ ಬರೋಲ್ಲ. ಅವ್ರಿಗೆ ಆರೋಗ್ಯ ಕೊಡಿ. ಮತ್ತು ಇಷ್ಟು ನಮ್ಮ 4 ವರ್ಷದಿಂದ ತುಂಬ ಪ್ರೋತ್ಸಾಹಿಸಿದ ಎಲ್ಲ ನಮ್ಮ ಪೇರೆಂಟ್ಸ್ ಮಿತ್ರರಿಗೂ ಧನ್ಯವಾದ ತಿಳಿಸಿ. ಎಲ್ಲ ಮಕ್ಕಳಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಜಾಲಹಳ್ಳಿ ಟೈಕೊಂಡು ಟ್ರೈನಿಂಗ್ ಸೆಂಟ್ರಿಗೆ ಯಾರಾದರೂ ಸೇರ ಬಯಸೋರು ಉತ್ತಮ ಆರೋಗ್ಯಕ್ಕಾಗಿ, ಉತ್ತಮ ನಡವಳಿಕೆಗಾಗಿ, ಡಿಸಿಪ್ಲಿನ್ ಎಲ್ಲ ಕಲ್ತ್ಕೋಬೇಕು ಮಕ್ಕಳು ಅಂತಂದರೆ ದಯವಿಟ್ಟು ಜಾಲಹಳ್ಳಿ ಟೈಕೊಂಡು ಸೆಂಟ್ರು ಗೌರ್ಮೆಂಟ್ ಸ್ಕೂಲ್ ಒಳಗಡೆ ಇದೆ. GPS ಗೌರ್ಮೆಂಟ್ ಪಬ್ಲಿಕ್ ಸ್ಕೂಲ್ ಒಳಗಡೆ ಯಾರಾದರೂ ಇದ್ದರೆ ನನ್ನ ನಂಬರು 9945922869 ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಂದು ಸೇರ್ಕೋಬೋದು. ಉತ್ತಮ ಪ್ರಜೆಯಾಗಿ ಉತ್ತಮ ಆರೋಗ್ಯವನ್ನು ಪಡ್ಕೋಬೋದು. ಟೈಮಿಂಗ್ಸ್ ಏನಿರುತ್ತೆ? ಬೆಳಗ್ಗೆ 6ರಿಂದ 7 ಗಂಟೆವರೆಗೂ ಇರುತ್ತೆ. ಸಾಯಂಕಾಲ 5 to 6:30 ಇರುತ್ತೆ. ಎವ್ರಿ ಡೇ ಇರುತ್ತೆ. ಯಾವುದು ನಾವು ರಜಾ ತಗೊಳ್ಳಲ್ಲ. ಮತ್ತು ಭಾನುವಾರ ಬಂದು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಪ್ರೀತಿಯ ಇಶಾನಾ ಬಾನುಕೆ. ನಾನು ಇಲ್ಲಿ ಟೈಕೊಂಡೋದಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ನಾನು ಇಲ್ಲಿ ತುಂಬ ಚೆನ್ನಾಗಿ ಬೆಲ್ಟ್ ಎಕ್ಸಾಮ್ ಮಾಡಿಬಿಟ್ಟು ರೆಡ್ ಬೆಲ್ಟ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ನೆಕ್ಸ್ಟ್ ಬ್ಲ್ಯಾಕ್ ಬೆಲ್ಟಿಗೆ ಪ್ರಮೋಟ್ ಆಗ್ತಿದ್ದೀನಿ. 4 ವರ್ಷದಿಂದ ಮಾಡ್ತಿದ್ದೀನಿ ನಾನು ಇಲ್ಲಿ. ಮತ್ತು ನನಗೆ ಇಲ್ಲಿ ಮಾಸ್ಟರು ಮತ್ತು ವಂದನಾ ಅಕ್ಕ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಪುಂಸಗಳೆಲ್ಲ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ತಾರೆ ಕರೆಕ್ಟಾಗೆಲ್ಲ. ಮತ್ತೆಲ್ಲರೂ ನನ್ನ ಫ್ರೆಂಡ್ಸ್ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮತ್ತು ನಮ್ಮರಲ್ಲೆಲ್ಲ ಜಗಳ ಆಗೋದೇ ಇಲ್ಲ. ಜಗಳ ಆದ್ರೂ ಮಾಸ್ಟರು ಟೂರ್ನಮೆಂಟಲ್ಲಿ ಮಾತ್ರ ನಾವು ಜಗಳ ಮಾಡೋದು. ಮತ್ತು ಅದರಲ್ಲಿ ನಮಗೆ ಪ್ರೈಸ್ ಸಿಕ್ಕಿರುತ್ತೆ. ನಾವು ಟೂರ್ನಮೆಂಟ್ ಆಗಿರುವಾಗ ಗೋಲ್ಡ್ ಪ್ರೈಸ್ ಮತ್ತು ಬ್ರೌನ್ಸ್ ಸರ್ಟಿಫಿಕೇಟ್ಸ್ ಎಲ್ಲ ಸಿಕ್ಕಿರ್ತಿದ್ದಾವೆ. ಒಟ್ಟಾಗಿ ನಂದು 40 ಮೆಡಲ್ಸ್ ಇದ್ದಾವೆ. ಮತ್ತು ಈಗ ನನಗೆ ನಮ್ಮ ಅಕ್ಕ ಮತ್ತು ಮಾಸ್ಟರ್ಗೆ ತುಂಬ ಧನ್ಯವಾದಗಳು ಹೇಳುತ್ತಿದ್ದೇನೆ. A very good day to all of you watching out there. I'm Yashir Singh. I'm Shreya Shri from Jalalli Taekwondo. I've been joining here since the past 3 years and I'm enjoying a lot of experiences out here. Sports education is always important. People think that the education is important, but sports education is always very important. It also emphasizes the need for people to like the common knowledge about sports. We would like to give a message to all the students that they would please join the center so that they can self-defense themselves and encourage themselves and protecting themselves from this enemies and all. And that's what my message is for all the students. मेरा नाम है स्वर्णदीप. मैं जालाहली टाइकोंडो से हूँ. मैं 2 साल से इधर हूँ और मेरा बेल्ट है ग्रीन बेल्ट. मुझे इधर बहुत अच्छा लगा है. इधर किक करते करते मेरा
थोड़ा दम भी बढ़ गया है। और जब मेरे फ्रेंड्स के साथ झगड़ा होता है तब वो लोग आते हैं। मेरे सर बहुत अच्छे से ट्रेन करते हैं हमको और हमको बहुत पसंद भी करते हैं। मैं उसको मार मार कर भगाता हूँ। नहीं, पर फिर भी जब मुझे थोड़ा बहुत एक्सट्रीमली हो जाता है तभी मेरे सब लोग हमको अच्छे से ट्रेन करते हैं और हमारे फ्रेंड्स भी इधर है और हम लोग जब वाटर ब्रेक मिलता है तब हम भी खेलते हैं एक साथ। ಎಲ್ಲರಿಗೂ ಶುಭೋದಯ. ನಾನು ಶ್ರೇಯಸ್ ಆರ್ ಎಸ್. ನಾನು ಜಾಲಹಳ್ಳಿ ಟೈಕೊಂಡೋ ಸೆಂಟರಲ್ಲಿ ಇರುತ್ತೇನೆ. ನಾನು ಗ್ರೀನ್ 1 ಇದ್ದೀನಿ. ನಾನು ನೆಕ್ಸ್ಟು ಬ್ಲೂ ಬೆಲ್ಟ್ಗೆ ಪ್ರಮೋಟ್ ಆಗ್ತಿದ್ದೀನಿ. ಎಷ್ಟು ವರ್ಷದಿಂದ ಮಾಡುತ್ತಿದ್ದೀರಾ? ನಾನು 3 ವರ್ಷದಿಂದ ಇಲ್ಲಿ ಇದ್ದೀನಿ. Good morning for all. My name is Yogamrita. I am going to talk about my karate class. I'm so well learned about my self defense and even Vananakka and master taught me everything nice and so well. Thank you. ಎಲ್ಲರಿಗೂ ಶುಭೋದಯ. ನಾನು ಅರ್ಜುನು. ನಾನು ಈ ಜಾಲಹಳ್ಳಿ ಟೈಕೊಂಡೋ ಟ್ರೈನಿಂಗ್ ಸೆಂಟರ್ 4 ವರ್ಷದಿಂದ ಇಲ್ಲಿ ಟೆಕ್ನಿಕ್ಸ್ ಎಲ್ಲ ಕಲ್ತಿದ್ದೀನಿ. ಇವಾಗ ನಾನು ಬ್ಲೂ ಒನ್ನಲ್ಲಿದ್ದೀನಿ. ಇವಾಗ ನೆಕ್ಸ್ಟು ರೆಡ್ ಬೆಲ್ಟ್ ಆಗೋಕ್ಕೆ ಪ್ರಮೋಟ್ ಆಗಿದ್ದೀನಿ. ಈ ಜಾಲಹಳ್ಳಿ ಟೈಕೊಂಡೋ ಟ್ರೈನಿಂಗ್ ಸೆಂಟರ್ ಜಾಯ್ನ್ ಆಗುವಾಗ ನನಗೆ ತುಂಬ ಎಂಥೂಸಿಯಾಸ್ಟಿಕ್ ಆಗಿತ್ತು. ಮತ್ತು ಇಲ್ಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಸೆಲ್ಫ್ ಡಿಫೆನ್ಸು, ಕಿಕ್ಕಿಂಗು, ಪಂಚಸ್, ಬ್ಲಾಕ್ಸ್, ಚಾಪ್ಸ್ ಎಲ್ಲನೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರಿಗೂ ಶುಭೋದಯ. ನಾನು ಶ್ರೇಯಾ. ಇಲ್ಲಿ ಜಾಲಹಳ್ಳಿ ಟ್ರೈನಿಂಗ್ ಸೆಂಟರಲ್ಲಿ ನಾನು ಕಲಿತಾ ಇದ್ದೀನಿ. ನಾನು 4 ವರ್ಷದಿಂದ ಎಲ್ಲ ಟೆಕ್ನಿಕ್ಸು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತವ್ರೆ. ನಾನು ತುಂಬ ಖುಷಿಯಿಂದ ಕಲಿತಾ ಇದ್ದೀನಿ. ನಾನು ಸ್ಟೇಟ್ ಲೆವೆಲು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಇವಾಗ ನಾನು ರೆಡ್ ಬೆಲ್ಟ್, ನೆಕ್ಸ್ಟು ರೆಡ್ 1ಗೆ ಹೋಗ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಕೌಶಿಕ್. ನಾನು ಇಲ್ಲಿ ಜಾಲಹಳ್ಳಿ ಟೈಕೊಂಡೋ ಟ್ರೈನಿಂಗ್ ಸೆಂಟರಲ್ಲಿ ಬಂದು ಸುಮಾರು 9 ತಿಂಗಳಾಯಿತು. ನಾನು ಈಗ ಯೆಲ್ಲೋ ಬೆಲ್ಟ್. ಇವರಿಂದ ನನಗೆ ತುಂಬ ಟ್ರೈನಿಂಗ್ ಸಿಕ್ಕಿದೆ. ಟೆಕ್ನಿಕ್ಸ್, ಬ್ಲಾಕ್ಸ್. ಮೊದಲು ನಾನು ಸ್ಪ್ಯಾರಿಂಗ್ಸ್ ಅಂದರೆ ಫೈಟ್ ಆಡೋಕ್ಕೆ ತುಂಬ ಹೆದರುತ್ತಿದ್ದೆ ಮತ್ತು ಆಡೋಕ್ಕೂ ಬರ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ತುಂಬ ಟೆಕ್ನಿಕ್ಸ್, ಪಂಚಸ್, ಬ್ಲಾಕ್ಸ್ ಎಲ್ಲ ಬೇಗ ಕಲಿತು ನನಗೆ ತುಂಬ ಧೈರ್ಯ ಬಂತು. ನಾನು ರೀಸೆಂಟಾಗಿ ಒಂದು ನ್ಯಾಷನಲ್ಸಿಗೆ ಹೋಗಿದ್ದೆ ಆರ್ಕಿಡ್ಸ್ ಕಡೆಯಿಂದ. ತುಂಬ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ. ಅದನ್ನು ಗೋಲ್ಡ್ ಮೆಡಲ್ಸ್ ಆಗಿದ್ದು ನನಗೆ. ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ತುಂಬ ಚಿಕ್ಕ ಟೈಮಲ್ಲಿ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀನಿ ಬರೀ ಕ್ಲಾಸಿಂದ. ಅದಕ್ಕೆ ನಾನು ಈ ಕ್ಲಾಸ್ ಹೇಳ್ಕೊಡೋ ನಮ್ಮ ಮಾಸ್ಟರ್ ಮತ್ತು ಅಕ್ಕನಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳುತ್ತಿದ್ದೇನೆ. ಎಲ್ಲರಿಗೂ ಶುಭೋದಯ. ನಾನು ಶ್ರಾವಣಿ. ನಾನು ಜಾಲಹಳ್ಳಿ ಟೈಕೊಂಡೋ ಟ್ರೈನಿಂಗ್ ಸೆಂಟರಲ್ಲಿ ಮಾಡುತ್ತಿದ್ದೇನೆ. ಇಲ್ಲಿ ನಾವು ಸೆಲ್ಫ್ ಡಿಫೆನ್ಸ್ ಹಾಗೂ ಮತ್ತು ಟ್ರೈನಿಂಗ್ ಮಾಡ್ತೇವೆ ಟೈಕೊಂಡೋ ಬಗ್ಗೆ. ನೀವು ಏನಾದರೂ ಇಲ್ಲಿ ಜಾಯಿನ್ ಮಾಡಬೇಕು ಅಂದರೆ ಜಾಲಹಳ್ಳಿ ಟೈಕೊಂಡೋ ಸೆಂಟರಿಗೆ ಬರ್ಬೋದು. ಅಡ್ಮಿಷನ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ಟೂರ್ನಮೆಂಟಿಗೆಲ್ಲ ಹೋಗೋವಾಗ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆವಾಗ ನಾವು ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಟೂರ್ನಮೆಂಟಲ್ಲಿ ಗೋಲ್ಡು ಅದೆಲ್ಲ ಗೆದ್ದಾಗ ನಮಗೆ ಖುಷಿಯಾಗುತ್ತೆ. ಅದನ್ನ ನಾವು ಮಾಡಿದ ಟ್ರೈನಿಂಗೆ ನಮಗೆ ಖುಷಿಯಾಗುತ್ತೆ. ಅದಕ್ಕೆ ಸ್ವಲ್ಪ ನಾವು ಮಾಡಬೇಕು. ಅದಾದಮೇಲೆ ನಮಗೆ ಮಾಸ್ಟರು ವಂದನಾಕ್ಕ ಅಂತ ಹೇಳ್ಕೊಡ್ತಾರೆ. ನಮಗೆ ಬೆಲ್ಟ್ ಎಕ್ಸಾಮ್ ಬಂದಾಗೆಲ್ಲ ಸ್ವಲ್ಪ ಪುಂಸೆ, ಕಿಕ್ಸು ಎಲ್ಲ ಮಾಡ್ತೀವಿ. ಅದಾದಮೇಲೆ ಟ್ರೈನಿಂಗ್ ಮಾಡೋವಾಗ ಸ್ವಲ್ಪ ಸ್ಟ್ರಿಕ್ಟಾಗಿರ್ತಾರೆ. ಆಮೇಲೆ ಒಂದೊಂದು ಸತಿ ಎಲ್ಲ ಆಟಾಡ್ಕೊಂಡು ಜಾಲಿಯಾಗಿರ್ತೀವಿ. ಸಂಡೇಸ್ ಮಾತ್ರ ಸ್ಪ್ಯಾರಿಂಗು ಅದಾದಮೇಲೆ ಆ ಥರ ಇರುತ್ತೆ. ಅದಾದಮೇಲೆ ಮಾಸ್ಟರ್ ನಮಗೆ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ ಬೆಳಗ್ಗೆ. ಅದಾದಮೇಲೆ ಎಲ್ಲ ಆಟ ಆಡ್ಕೊಂಡು ಮಾಡ್ತೀವಿ ಟ್ರೈನಿಂಗೆಲ್ಲ. ಸೊ ನೀವು ಜಾಯಿನ್ ಆಗ್ಬೋದು ಈ ಟೈಕೊಂಡೋ ಟ್ರೈನಿಂಗ್ ಸೆಂಟರ್ ಜಾಲಹಳ್ಳಿಯಲ್ಲಿ. ಗೌರ್ಮೆಂಟ್ ಸ್ಕೂಲ್ ಹತ್ರನೇ ಇದೆ. ಮಾಸ್ಟರಿಗೆ ಕೇಳ್ಕೊಂಡು ನೀವು ಜಾಯಿನ್ ಆಗ್ಬೋದು. ಧನ್ಯವಾದ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ವಿದ್ಯಾಶ್ರೀ ಅಂತ. ನಾನು ಇಲ್ಲಿ 1.5 ವರ್ಷದಿಂದ ಕಲಿತಿದ್ದೀನಿ. ಇವಾಗ ನಾನು ಗ್ರೀನ್ ಬೆಲ್ಟ್. ಇದಕ್ಕೆಲ್ಲ ನಮ್ಮ ಮಾಸ್ಟರೇ ಕಾರಣ. ಅವರು
ಮೊದಲು ನಾನು ಚೆನ್ನಾಗಿ ಆಡ್ತಿರ್ಲಿಲ್ಲ, ಏನು ತುಂಬ ಸಣ್ಣಕ್ಕಿದ್ದೆ, ಪವರ್ ಇರ್ತಿರಲಿಲ್ಲ ಕಾಲಲ್ಲಿ. ಇವಾಗ ಟೈಕೋಂಡೋ ಸೇರಿದ್ಮೇಲೆ ನನ್ನ ಕಾಲು ಕೈ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗೋ ಶುರು ಆಯಿತು. ತುಂಬ ಏಟ್ಗಳು ಬೀಳ್ತಿತ್ತು ಸ್ಪ್ಯಾರಿಂಗ್ ಆಡುವಾಗ, ಬಟ್ ಅದೇ ಏಟ್ ಇವಾಗ ಸ್ಟ್ರಾಂಗ್ ಆಗಿದೆ. ಇವಾಗ ಟೈಕೋಂಡೋ ಕಲಿಯೋದ್ರಿಂದ ನಮಗೆ ಸೆಲ್ಫ್ ಡಿಫೆನ್ಸ್ ಇಂಪ್ರೂವ್ ಆಗುತ್ತೆ. ನಮಗೆ ತುಂಬ ಜಗಳಗಳು ಬರ್ತಿತ್ತು ಸ್ಕೂಲಲ್ಸ್ ಎಲ್ಲ. ಇವಾಗ ಆಲ್ ಸೆಲ್ಫ್ ಡಿಫೆನ್ಸ್ ಯಾವುದಾದ್ರು ಮಧ್ಯರಾತ್ರಿ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಟೈಕೋಂಡೋ ಕಲಿಯೋದ್ರಿಂದ ಉಪಯೋಗ ಇದೆ. ಸೆಲ್ಫ್ ಡಿಫೆನ್ಸ್ ಎಲ್ಲ ಕಲಿಬೋದು. ಇಲ್ಲಿ ತುಂಬ ಕಲಿಯೋದಿದೆ, ಕಲಿತ್ರೆ ನಮಗೆ ಒಳ್ಳೆಯದು. ನನ್ನ ಹೆಸರು ನಮ್ರತಾ ಅಂತ. ಮೊದಲೆಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಆಚೆ ಕಳ್ಸೋಕ್ಕೆ ಭಯಪಡೋರು, ಮತ್ತು ಒಬ್ಳೊಬ್ಳೆ ಕಳ್ಸೋಕ್ಕೆ ಭಯಪಡೋರು. ಟೈಕೋಂಡೋಗೆ ಬಂದಮೇಲೆ ನಾನು ಫುಲ್ಲು ಧೈರ್ಯ ಬಂದಿದೆ. ಒಬ್ಬೊಬ್ಬಳೇ ಅಂಗಡಿಗೆ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ. ಅವ್ರಿಗೂ ಧೈರ್ಯ ಬಂದಿದೆ, ನಾನು ಏನೇ ಆದರೂ ಫೇಸ್ ಮಾಡ್ಬೋದು ಅಂತ. ಇಲ್ಲಿ ಬಂದಾಗ ತುಂಬ ಹೆಲ್ಪ್ ಆಯಿತು. ಫಿಟ್ನೆಸ್ಸು ಸಿಗುತ್ತೆ, ಮತ್ತು ಬ್ರೈನ್ ಇದು ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ. ಎಲ್ಲ ಇದು ಸೆಲ್ಫ್ ಡಿಫೆನ್ಸಲ್ಲಿ ಚೆನ್ನಾಗಿದೆ ಟೈಕೋಂಡೋ ಅಂತ. ನಂಗೆ ತುಂಬ ಇಷ್ಟ ಇದು. ಥ್ಯಾಂಕ್ ಯು. ಎಷ್ಟು ಅವರ್ ನಿಮಗೆ ಕ್ಲಾಸ್? ಬೆಳಗ್ಗೆನೂ ಇದೆ, ಸಂಜೆನೂ ಇದೆ. ನಾನು ಬರೀ ಸಂಜೆ ಬರೋದು. 1.5 hour ಟ್ರೈನಿಂಗ್ ಕೊಡ್ತಾರೆ. ನಾನಿಲ್ಲಿ ಬಂದು 3 years ಆಯಿತು. ನಾನು ಬ್ಲೂ ಸೀನಿಯರ್. ಇವಾಗ ಬೆಲ್ಟ್ ಎಕ್ಸಾಮ್ ಆದಮೇಲೆ ರೆಡ್ ಬೆಲ್ಟ್ ಹೋಗ್ತೀನಿ. ಫ್ಲೆಕ್ಸಿಬಿಲಿಟಿ ಇದೆ, ಅದಾದಮೇಲೆ ಕರೇಜ್, ಅದಾದಮೇಲೆ ಇದು ಫುಲ್ಲು ಧೈರ್ಯ ಬಂದಿದೆ. ಎಲ್ಲರೂ ಹೋಗ್ಬೋದು, ನಾನು ಏನಾದ್ರು ಮಾಡ್ಬೋದು ಅಂತ ಅಷ್ಟೇ. ನಿಮ್ಮ ಮಾಸ್ಟರ್ ನಿಮ್ಮ ಮಾಸ್ಟರ್ಗೆ ನೀವು ಇಷ್ಟಪಡ್ತೀರಾ ಈ ವಿಡಿಯೋ ಮುಖಾಂತರ? ಥ್ಯಾಂಕ್ ಯು ಮಾಸ್ಟರ್, ನನಗೆ ಇದು ಫುಲ್ ಸಪೋರ್ಟ್ ಇದ್ದಿದ್ದಕ್ಕೆ. ಬರೀ ಮಾಸ್ಟರ್ ಥರ ಅಲ್ಲ, ಫ್ರೆಂಡ್ ಥರನೂ ಇದ್ದು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಬೃಂದ. ನಾನು ಫಸ್ಟ್ ಇಲ್ಲಿ ಬಂದಾಗೆಲ್ಲ ತುಂಬ ಹೆದರ್ಕೊಂತಿದ್ದೆ. ನನಗೆ ಮುಂಚೆ ಎಲ್ಲ ಡಸ್ಟ್ ಅಲರ್ಜಿ ಎಲ್ಲ ಇತ್ತು. ಇವಾಗ ಇಲ್ಲಿ ಬಂದಾಗಿಂದ ಬ್ರೇವ್ ಆಗಿದ್ದೀನಿ. ಇಲ್ಲಿ ತುಂಬ ಕಲಿಯೋದಿದೆ, ಇಲ್ಲಿ ಚೆನ್ನಾಗೈತೆ. ಇಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತೆ. ಆಮೇಲೆ ಇಲ್ಲಿ ತುಂಬ ಚೆನ್ನಾಗಿ ಮಾಸ್ಟರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗೈತೆ ಕ್ಲಾಸೆಲ್ಲ. ನೀವು ಬಂದು ಜಾಯ್ನ್ ಆಗ್ಬೋದು. ಇಲ್ಲಿ ಅಕ್ಕ ಎಲ್ಲ ಕೈಂಡ್ ಆಗಿದ್ದಾರೆ, ಮಾಸ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ. ನನ್ನ ಹೆಸರು ಸಂಬ್ರೀನಾ. ನಾನು ಸೇರ್ಕೊಂಡು 4 ವರ್ಷ ಆಯಿತು. ಈಗ ಮೊದಲು ಎಲ್ಲ ಭಯ ಆಗ್ತಿತ್ತು. ಈಗ ಮಾಸ್ಟರೆಲ್ಲ ನಂಗೆ ಧೈರ್ಯ ತುಂಬೋರೆ. ಅದಕ್ಕೆ ನಾನೀಗ ಸ್ಪ್ಯಾರಿಂಗು ಪುಂಸೆ ಎಲ್ಲ ಆಡ್ತೀನಿ. ಈಗ ನಾನು ರೆಡ್ 1 ಬೆಲ್ಟು, ನೆಕ್ಸ್ಟು ಬ್ಲ್ಯಾಕ್ ಬೆಲ್ಟಿಗೆ ಪ್ರಮೋಷನ್ ಆಗ್ತಾಯಿದ್ದೀನಿ. ನಾನು ನಿಮ್ಮ ಮಾಸ್ಟರ್ ನಿಮಗೆ ಯಾವ ಥರ ಏನೇನು ಸ್ಟೇಟಲ್ಲಿ ಯಾವ್ದು ನನಗೆ ಬ್ಲಾಕ್ಸು, ಪಂಚಸ್ಸು, ಚಾಪ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಇನ್ನೂ ಜಾಸ್ತಿ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಟೂರ್ನಿಮೆಂಟ್ ಆಡಿದೆ? ಎಷ್ಟು ಗೋಲ್ಡ್ ಬಂದೈತೆ? ನನಗೆ 10 ಗೋಲ್ಡ್ ಬಂದಿದೆ. 1-2 ಪುಂಸೆಯಲ್ಲೂ ಬಂದಿದೆ, ಸ್ಪ್ಯಾನಿಂಗಲ್ಲೂ ಬಂದಿದೆ. ನಾನು ವಿಫಾ ಮತ್ತು ಇನ್ನೂ ಸ್ಟೇಟು ಜಾಸ್ತಿ ಆಡಿದ್ದೀನಿ. ಎಲ್ಲೆಲ್ಲಿ ಟೂರ್ನಿಮೆಂಟ್ ಆಡಿದ್ದೀರಾ? ಮುಂದಕ್ಕೆ ನ್ಯಾಷನಲ್ ಜಾಲಹಳ್ಳಿ, ಬೆಂಗಳೂರಲ್ಲಿ ಆಡಿದ್ದೀನಿ.